ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವ ನಿಧಿ ಸ್ಟೂಡೆಂಟ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಯುವ ನಿಧಿ ಸ್ಟೂಡೆಂಟ್ಗಳಿಗೆ ವಿಷಯ ಅಂದರೆ, ಸಾಕಷ್ಟು ಸ್ಟೂಡೆಂಟ್ಗಳು ನನಗೆ ಕಮೆಂಟ್ ಮಾಡ್ತಾ ಇದ್ರು, ಯಾವಾಗಿಂದ ಯಾವಾಗಿಂದ ಅಮೌಂಟು ಜಮಾ ಆಗುತ್ತೆ, ಡಿಸೆಂಬರ್ ಆಗಿರ್ಬೋದು, ಹಾಗೆ ಜನವರಿ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಸಾಕಷ್ಟು ಸ್ಟೂಡೆಂಟ್ಗಳು ಕಮೆಂಟ್ ಮಾಡ್ತಾ ಇದ್ರು. ಹಾಗೆ ಮಾರ್ಚ್ ತಿಂಗಳಿಗೆ ಕೊಡಬೇಕಾದ ಸೆಲ್ಫ್ ಡಿಕ್ಲರೇಷನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ನಾವು ಯಾವಾಗ ಅಪ್ಲಿಕೇಶನ್ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದು ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಅಂದರೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಪೋರ್ಟ್ ಆಗುತ್ತೆ. ನೀವು ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ನಮ್ಮ ಚಾನಲ್ಗೆ ತುಂಬಾ ಸಪೋರ್ಟ್ ಆಗುತ್ತೆ. ಅದಕ್ಕಾಗಿ ನಾವು ಇದೇ ರೀತಿ ಯುವ ನಿಧಿ ಬಗ್ಗೆ ಯಾವುದೇ ಅಪ್ಡೇಟ್ ಇದ್ರೂ ಕೂಡ ನಾವು ವಿಡಿಯೋ ಮಾಡಿ ಮೊದಲಿಗೆ ನಿಮಗೆ ತಿಳಿಸುವಂತ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಈಗ ಮಾಹಿತಿಗೆ ಬಂದ್ಬಿಡೋಣ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋದು ಮಾತ್ರ ಮರಿಬೇಡಿ, ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ನೋಡ್ತಾ ಇರ್ಬೋದು, ನಾನು ಈಗ ಸೇವಾ ಸಿಂಧು ಪೋರ್ಟಲ್ನ ಲಾಗಿನ್ ಮಾಡ್ಕೊಂಡಿದ್ದೇನೆ. ಹಾಗೆ ನೀವು ಕೇಳ್ತಾ ಇರ್ಬೋದು ಸೆಲ್ಫ್ ಡಿಕ್ಲರೇಷನ್ ಮಾರ್ಚ್ ತಿಂಗಳದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕಾಗಿ ನಾನು ಕೂಡ ಇಲ್ಲಿ ಸರ್ಚ್ ಮಾಡಿ ನೋಡಿದೆ. ನೋಡ್ತಾ ಇರ್ಬೋದು ನೀವು, ಫೋರ್ ದ ಮಂತ್ ಆಫ್ ಫೆಬ್ರವರಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಹ್ಯಾಸ್ ಬಿನ್ ಕ್ಲೋಸ್ಡ್. ಇಟ್ ವೆಲ್ ಓಪನ್ ಆನ್ ಫಸ್ಟ್ ಮಾರ್ಚ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಅಂದ್ರೆ ಮೊದಲನೇ ವಾರ ಮಾರ್ಚ್ ಮೊದಲನೇ ವಾರ ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ಇದ್ರ ಮೇಲೆ ತೋರಿಸ್ತಾ ಇದೆ. ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ತೋರಿಸ್ತಾ ಇದೆ. ಅಂದ್ರೆ ಕೇವಲ ಇನ್ನೊಂದು 2-3 ದಿನಗಳ ಒಳಗಾಗಿ ಸೆಲ್ಫ್ ಡಿಕ್ಲರೇಷನ್ ಕೊಡಲು ಅಪ್ಲಿಕೇಶನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತು ನಾನು ಕೂಡ ಮಂತ್ಲಿ ನನ್ನ ಮೊಬೈಲ್ ಮುಖಾಂತರನೇ ನಾನು ಸಹ ನನ್ನ ಸೆಲ್ಫ್ ಡಿಕ್ಲರೇಷನ್ ನ ಈಸಿಯಾಗಿ ಸಬ್ಮಿಟ್ ಮಾಡ್ತೇನೆ. ಹಾಗೆ ಫೆಬ್ರವರಿ ತಿಂಗಳದು ಸಹ ನಾನು ನನ್ನ ಮೊಬೈಲ್ ಮುಖಾಂತರನೇ ನಾನು ಸೆಲ್ಫ್ ಡಿಕ್ಲರೇಷನ್ ನ ಕೊಟ್ಟಿದ್ದೇನೆ ಅಂತಾನೆ ಹೇಳ್ಬೋದು. ಈಗ ಮಾರ್ಚ್ ತಿಂಗಳದು ಸಹ ನಾ ಮೊಬೈಲ್ ಮುಖಾಂತರನೇ ಸೆಲ್ಫ್ ಡಿಕ್ಲರೇಷನ್ ನ ಕೊಡ್ತೇನೆ. ಅದು ಒಂದೇ ಸಾರಿ ನೀವು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ನೀವು ಡೀಟೇಲ್ಸ್ ಶೋ ಆಗುತ್ತೆ. ಶೋ ಆದ್ಮೇಲೆ ನೀವು ಆಟೋಮೆಟಿಕ್ ಆಗಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಮತ್ತೆ ನೀವು ಬ್ಯಾಕ್ ಬಂದು ನೆಕ್ಸ್ಟ್ ಮತ್ತೆ ನಾವು ಕೊಟ್ರಾತ್ ಬಿಡು ಅಂತ ನೀವೇನಾದ್ರೂ ತಿರ್ಗಾ ನೀವೇನಾದ್ರೂ ಲಾಗೌಟ್ ಆದ್ರೆ ಅಂದ್ರೆ ಸೇವಾ ಸಿಂಧು ಪೋರ್ಟಲ್ ನ ಲಾಗೌಟ್ ಆಗಿ ಮತ್ತೆ ಲಾಗಿನ್ ಆಗಿ ಮತ್ತೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡಲು ಹೋಗಿ ಮತ್ತು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಶೋ ಆಗೋದಿಲ್ಲ. ಒಂದೇ ಸಾರಿ ಶೋ ಆಗುತ್ತೆ ಅಂತಾನು ಸಹ ಯುವ ನಿಧಿ ಡಿಪಾರ್ಟ್ಮೆಂಟ್ನವರು ಸಹ ಹೇಳಿದ್ದಾರೆ. ನಾವು ಸಹ ಕಾಲ್ ಮಾಡಿ ಕೇಳಿದ್ದೇವೆ, ಅವರು ಹಾಗೆ ಹೇಳಿದ್ದಾರೆ. ಒಂದೇ ಸಾರಿ ನೀವು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಇದು ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಶೋ ಆಗುತ್ತೆ. ನೀವು ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು. ಪದೇ ಪದೇ ಗೆಟ್ ಆಧಾರ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅದು ಆಗೋದಿಲ್ಲ. ಒಂದೇ ಸಾರಿ ನೀವು ಕ್ಲಿಕ್ ಮಾಡ್ಬೇಕಂತ ಅವರು ಹೇಳಿದ್ದಾರೆ. ಹಾಗೆ ನಾನು ಈಗ ಮಾರ್ಚ್ ತಿಂಗಳದು ಯಾವುದೇ ರೀತಿ ಮೊಬೈಲ್ ಮುಖಾಂತರನೇ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದು ಅಂತಾನು ಸಹ ನಾ ಮೊಬೈಲ್ ಮುಖಾಂತರ ನಿಮಗೆ ಕೊಡುವಂತ ಕೆಲಸ ಮಾಡ್ತೇನೆ. ಯಾಕಂದ್ರೆ ನಾನು ಕೂಡ ನನ್ನ ಮೊಬೈಲ್ ಮುಖಾಂತರನೇ ಮಂತ್ಲಿ ಕೂಡ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡ್ತೇನೆ ಅಂತ ಹೇಳ್ಬೋದು. ಹಾಗೆ ನೀವು ಕೇಳ್ಬೋದು, ಮತ್ತು ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ನಿಮಗೆ ಸಾಕಷ್ಟು ಡೌಟ್ ಇದೆ. ಹಾಗೆ ಯಾವಾಗ ಬರುತ್ತೆ ಅಂತಾನು ನೀವು ಕೇಳಬಹುದು. ನಾವು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ನಾವು ಕಾಲ್ ಮಾಡಿದಾಗ ಅವ್ರು ಏನಂತ ಹೇಳಿದ್ದಾರೆ ಅಂದ್ರೆ, ನಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ಹಣ ಬಂದು ಈಗ 2-3 ದಿನಗಳು ಆಗಿದೆ. ಆದ್ರೆ ನಾವು ಇನ್ನೂ ಕೂಡ ಟ್ರಾನ್ಸ್ಫರ್ ಮಾಡಿಲ್ಲ, ಅಂದ್ರೆ ಇನ್ನೂ ಕೂಡ ಸ್ಟೂಡೆಂಟ್ಗಳಿಗೆ ಹಾಕಲು ಸ್ಟಾರ್ಟ್ ಮಾಡಿಲ್ಲ. ಹಾಗೇನಾದ್ರೂ ನಾವು ಸ್ಟಾರ್ಟ್ ಮಾಡಿದ್ರೆ ಡಿ.ಬಿ.ಟಿ ಪುಷ್ಡ್ ಅಂತ ಸ್ಟೇಟಸ್ ಆಗುತ್ತೆ. ಹಾಗೆ ಎಲ್ಲರಿಗೆ ಡಿ.ಬಿ.ಟಿ ಮುಖಾಂತರ ಹಣ ಎಲ್ಲ ಸ್ಟೂಡೆಂಟ್ಗಳಿಗೆ ಜಮಾ ಆಗಲು ಶುರುವಾಗುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಆಲ್ರೆಡಿ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಡಿಸೆಂಬರ್ದು ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಅಂತವರಿಗೆ ಜನವರಿ ತಿಂಗಳ ಹಣ ಜೊತೆಗೆ ಡಿಸೆಂಬರ್ ತಿಂಗಳದು ಕೂಡ ಅವರಿಗೆ ಕ್ರೆಡಿಟ್ ಆಗುತ್ತೆ ಅಂತ, ಒಟ್ಟು 6,000 ರೂಪಾಯಿ ಕ್ರೆಡಿಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈಗ ಕೇವಲ ಇನ್ನು 2-3 ದಿನಗಳಲ್ಲಿ ಹಣ ಬಿಡುಗಡೆ ಆಗಿದೆ. ಇನ್ನು ಕೆಲವು 2-3 ದಿನಗಳಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಲು ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಹಾಗೇನಾದ್ರೂ ಶುರುವಾದ್ರೆ ನನಗೆ ಕೂಡ ಮೆಸೇಜ್ ಬಂದ್ರೆ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ತಿಳಿಸುವಂತ ಕೆಲಸ ಮಾಡ್ತೇನೆ. ಹಾಗೆ ನಿಮ್ಗೆ ಏನಾದ್ರೂ ಕ್ರೆಡಿಟ್ ಆದ್ರೆ ನೀವು ಕೂಡ ಪ್ರೂಫ್ ಕಳಿಸಿ. ಹಾಗೆ ಕಮೆಂಟ್ ಮಾಡಿ ನಿಮ್ಮ ಡಿಸ್ಟಿಕ್ ಯಾವುದು, ನಿಮಗೆ ಹಣ ಯಾವ ತಿಂಗಳದು ಬಂದಿದೆ ಅಂತಾನು ಕಮೆಂಟ್ ಮಾಡಿ ತಿಳಿಸಿ. ಅಂದ್ರೆ ನಮಗೆ ವಿಡಿಯೋ ಮಾಡಲು ಕೂಡ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸಿದ್ದೇನೆ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಯುವ ನಿಧಿ ಯಾವುದೇ ರೀತಿ ಅಪ್ಡೇಟ್ಸ್ ಇದ್ರೂ ಕೂಡ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ಅದಕ್ಕಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ನಿಮಗೆ ನೋಟಿಫಿಕೇಶನ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ಯುವ ನಿಧಿದ ಅಪ್ಡೇಟ್ಸ್ ನಿಮಗೆ ನೋಡಲು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.